ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿಂಧು ಗೌಡ ಯೂಟ್ಯೂಬ್ ಚಾನಲ್. ಇದು ಸಾಟರ್ಡೆ ಮಾರ್ನಿಂಗು 6ಗೆ ಎದ್ದಿದ್ದೆ. ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ಬಿಸಿ ನೀರೆಲ್ಲ ಕುಡಿದ್ಮೇಲೆ ಗಿಡಕ್ಕೆ ನೀರು ಹಾಕ್ತಿದ್ದೀನಿ. ಆಲ್ಮೋಸ್ಟ್ 7 o'clock ಆಗ್ತಾ ಬಂದಿತ್ತು. ನಾನು ಒಂದು ಸ್ವಲ್ಪ ಗಿಡಗಳು ತಂದು ಇಟ್ಕೊಂಡಿದ್ನಿ ಅಲ್ವಾ, ತುಂಬ ಚೆನ್ನಾಗಿ ಬರ್ತಾಯಿದೆ. ನೋಡೋಣ ಹೇಗೆ ಬರುತ್ತೆ ಅಂತ. ಇನ್ನೂ ಸ್ವಲ್ಪ ಗಿಡಗಳೆಲ್ಲ ತಂದು ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ರೋಸ್ ಗಿಡದಲ್ಲಿ ಮಾತ್ರ ಒಂದೆರಡು ಹೂವು ಬಿಟ್ಟಿತ್ತು. ಫಸ್ಟ್ ತಂದಾಗಲೇ ಮೊಗ್ಗಿತ್ತದು, ಅದನ್ನು ನಾನು ದೇವ್ರಿಗೆ ಇಟ್ಟಿದ್ದೆ. ಮಲ್ಲಿಗೆ ಗಿಡದಲ್ಲಿ ಮಾತ್ರ ಡೈಲಿ ಹೂವು ಬಿಡ್ತಿದೆ, ನಿಮಗೆ ತೋರಿಸ್ತೀನಿ. ಇಲ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ನಾನು ಆ್ಯಸ್ ಯೂಶುವಲ್ ಬಾಗಿಲು ತೊಳೆದು ರಂಗೋಲಿ ಹಾಕ್ತಿದ್ದೆ. ಬಟ್ ಇಲ್ಲಿ ಟೈಲ್ಸ್ ಇರೋದ್ರಿಂದ ಒರೆಸ್ತೀನಿ ಡೈಲಿ. ನಾನು ಮಾಪ್ ತೊಗೊಂಡು ಮಾಪಿಂಗ್ ಮಾಡ್ಕೊಳ್ತೀನಿ. ಇಲ್ಲಿ ನೀಟಾಗಿ ಫಸ್ಲಿಗೆ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ತುಳಸಿ ಗಿಡದ ಮುಂದೆ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ಇವತ್ತು ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊಳ್ತಿದ್ದೀನಿ. ನಂಗೆ ಜಾಸ್ತಿ ಡಿಸೈನ್ಸ್ ಎಲ್ಲ ಬರೋದಿಲ್ಲ ರಂಗೋಲಿ. ಕೆಲವೊಂದು ರಂಗೋಲಿಗಳು ಬರುತ್ತೆ, ಅದರನ್ನೇ ನಾನು ರಿಪೀಟ್ ಆಗ್ತಾಯಿರ್ತೀನಿ. ತುಂಬ ಜಾಸ್ತಿ ಏನು ಅಷ್ಟೊಂದು ರಂಗೋಲಿ ಎಲ್ಲ ಬರೋದೇನಿಲ್ಲ. ಒಂದು ಸ್ವಲ್ಪ ಕಲ್ತ್ಕೊಂಡಿದ್ದೀನಿ, ಅದನ್ನೇ ನಾನು ಹಾಕ್ತಾಯಿರ್ತೀನಿ. ನೋಡಿ, ಇವತ್ತು ಈ ಥರ ರಂಗೋಲಿ ಹಾಕ್ಕೊಂಡಿದ್ದೆ ಸಾಟರ್ಡೆ. ನೋಡಿ, ಮಲ್ಲಿಗೆ ಗಿಡ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ. ಆ್ಯಂಡ್ ಹೂವಾಗಲೂ ಡೈಲಿ ಬಿಡ್ತಾ ಇರುತ್ತೆ. ಇವತ್ತು ಒಂದು 6 to 7 ಬಿಟ್ಟಿತ್ತು. ಸೊ ಅದನ್ನು ನಾನು ಹೊಸ್ಲಿಗೆ ಇಟ್ಕೊಳ್ತಾ ಇದ್ದೀನಿ. ಒಂಥರ ಖುಷಿ ಆಗುತ್ತೆ ಈ ಥರ ಹೂವು ಇದ್ದು ಅದನ್ನು ನಾವು ತೊಗೊಂಡು ದೇವ್ರಿಗೆ ಇಟ್ಕೊಂಡ್ರಲ್ಲ. ನಾವು ಚಿಕ್ಕ ಹುಡುಗರಿಗೆಲ್ಲ ಇದೇ ಥರ ಇತ್ತು ನಮ್ಮ ಮನೆ ಹತ್ರ. ಬಟ್ ಇವಾಗ ನಾನು ಹಾಕಿದ್ದೀನಿ. ಇಲ್ಲಿ ನೋಡೋಣ ಹೇಗೆ ಬರುತ್ತೆ ಅಂತ. ಇನ್ನೂ ಸ್ವಲ್ಪ ಗಿಡಗಳು ತಂದು ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಮಾರ್ನಿಂಗ್ ಎದ್ದು ರಂಗೋಲಿ ಎಲ್ಲ ಹಾಕಿ ಬಂದಮೇಲೆ ನಾನು ಕಿಚನ್ಗೆ ಬಂದೆ. ಬೇಳೆ ಸ್ವಲ್ಪ ರೀಫಿಲ್ ಮಾಡಿ ಇಟ್ಟು ಬಾಕ್ಸಲ್ಲಿ. ಎಲ್ಲಿಗೆ ಹೋಗ್ತೀರಾ ಕಂದ? ಕುರ್ಕುರೆ ತಿಂತೀರಾ? ಕುರ್ಕುರೆ ತಿನ್ಬಾರ್ದು ಅಲ್ವಾ? ಯಾರು ಕೊಡ್ಸಿದ್ರು ಕುರ್ಕುರೆ ತಿನ್ನಕ್ಕೆ? ಅಂಗಡಿ. ಏನ್ ತರಕ್ ಹೋಗೋದು? ಇಲ್ಲ, ಏನ್ ತರಕ್ ಹೋಗ್ತೀರಮ್ಮ? ಚಿನ್ನ, ಏನ್ ತರಕ್ ಅಂಗಡಿಗೆ ಹೋಗ್ತಾ ಇರೋದು? ತರಕಾರಿ ತರಕ್ ಹೋಗ್ಬೇಕು. ಓಕೆ, ಏನ್ ತರಕ್ ಹೋಗ್ತಾ ಇರೋದು? ಹೌದಾ? ತರಕಾರಿ ಏನೇನ್ ತರ್ತೀರಾ? ಸೊಪ್ಪು. ಆಮೇಲೆ ಏನ್ ತರ್ತೀರಾ? ಆಯ್ತು, ಆಮೇಲೆ ಏನ್ ತರ್ತೀರಾ? ಸೊಪ್ಪು ಮತ್ತೆ ಟೀ ಶರ್ಟ್ ಯಾವ್ದಿದು? ಆಯ್ತು ಬಿಡಿ, ಬರ್ತೈತೆ ಪಪ್ಪ. ಆಮೇಲೆ ಕೊಡಿ ಪಪ್ಪಂಗೆ. ಏನೇನ್ ತರಕಾರಿ ತರ್ತೀರಾ? ಇನ್ನು ಈ ಕಡೆ ಬಾ. ಆನಿಯನ್ನು ಈ ಕಡೆ ಬಾ ಚಿನ್ನ. ಕ್ಯಾಮ್ರಾಮ್ಯಾನ್ ಬಂದ್ಬಿಡ್ತಾನೆ ಓಡಾಡಿ. ಅನ್ನೋಡು ಬಂಗಾರ ಟೀ ಶರ್ಟ್ ಎತ್ಕೊಂಡು ಬಂದಿರೋದು ಎಲ್ಲಿ ಕೇಳು? ಅಲ್ಲಿತ್ತಾ? ಈಗ ಅಟೆಂಡ್ ಏನ್ ಮಾಡ್ಲಿ? ಈ ಟಿ ಶರ್ಟ್ ಅಟೆಂಡ್ ಏನ್ ಮಾಡ್ಬೇಕು? ಮಾರ್ನಿಂಗ್ ಎದ್ದ ತಕ್ಷಣ ಸ್ಲಿಪ್ಪರ್ಸ್ ಹಾಕ್ಕೊಂಡು ತರಕಾರಿ ತರಕ್ಕೆ ಹೋಗೋಣ ಅಂತ ಹೇಳಿ ಹಠ ಮಾಡ್ತಾಯಿದ್ರು. ನಮ್ಮ ಹಸ್ಬೆಂಡ್ ವಾಶ್ರೂಮ್ಗೆ ಹೋದರೂ ಬಿಟ್ಟಿರಲಿಲ್ಲ. ಈ ಥರ ಮಾಡೋದಿದ್ರು. ಆಮೇಲೆ ಸ್ವಲ್ಪ ಕುಡಿಯೋಕ್ಕೆ ನೀರು ಕೊಟ್ಟೆ. ಓಕೆ, ನಾನು ಇವತ್ತು 3 ಥರ ಕಾಳನ್ನ ನೆನೆಸಿಟ್ಟು ಮೊಳಕೆ ಬರೋಕ್ಕಿಟ್ಟಿದ್ದೆ. ನೋಡೋಣ ಯಾವ ಥರ ಬಂದಿದೆ ಅಂತ ಹೇಳಿ ಓಪನ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಿಮ್ಮ ಮುಂದೆ ಓಪನ್ ಮಾಡೋಣ ಕ್ಯಾಮ್ರಾ ಮುಂದೆ ಅಂತೇಳಿ ಓಪನ್ ಮಾಡ್ತಾಯಿರೋದು. ಚಿಕ್ಕದಾಗಿ ಬಂದಿದೆ, ಎಷ್ಟು ಚೆನ್ನಾಗಿ. ಒಂಥರ ನನಗೆ ಈ ಥರ ಮೊಳಕೆ ಎಲ್ಲ ಬಂದರೆ ಖುಷಿ. ಬಟ್ ಇನ್ನೂ ಬಂದಿಲ್ಲ. ಇವತ್ತು ಈವ್ನಿಂಗ್ ಒಳಗಡೆ ಇಟ್ಟರೆ ಬರುತ್ತೆ.
ನೋಡೋಣ, ಅರ್ಲಿ ಮಾರ್ನಿಂಗ್ ತೆಗ್ದಿದ್ದಲ್ವ ಸ್ವಲ್ಪ ಬಂದಿದೆ. ನಾನು ಊಟಕ್ಕೆ ಡಿನ್ನರ್ಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನನ್ನ ಮುದ್ದುಮ್ಮಗೆ ಹಾಲು ಕೊಡೋಣ ಅಂತ ಹೇಳಿ ಬಿಸಿ ಹಾಲಿತ್ತು. ಸೊ ಈ ಥರ ಚಿಕ್ಕ ಪ್ಲೇಟಲ್ಲಿ ಹಾಕಿಟ್ಬಿಡ್ತೀನಿ, ಆರ್ಕೊಳ್ಳುತ್ತೆ ಒಂದು 2 ಮಿನಿಟ್ಸ್ 5 ಮಿನಿಟ್ಸ್ ಒಳಗಡೆ ಅಂತ ಹೇಳಿ. ಒಂದು ಸ್ವಲ್ಪ ಬಾದಾಮಿ ಪೌಡರ್ ಹಾಕ್ತಿದ್ದೀನಿ, ಆರ್ಕೊಂಡಿದ್ದು ಲೋಟದಲ್ಲಿ ಹಾಕ್ತಿದ್ದೀನಿ. ಮಾರ್ನಿಂಗ್ ಎದ್ಮೇಲೆ ನನ್ನ ಸ್ವಲ್ಪ ರೊಟೀನ್ ಇದೇ ಥರ ಇರುತ್ತೆ. ನನ್ನ ಕಂದ ಇದ್ಮೇಲೆ ಅವ್ರಿಗೆ ಡೈಲಿ ಹಾಲು ಕೊಡ್ತೀನಿ. ನಾನು ಒಂದು 50 ml ಕೊಡ್ತಿದ್ದೆ, ಈಗ ಒಂದು ಸ್ವಲ್ಪ 70 ml 65 ml ವರೆಗೂ ಕೊಡ್ತೀನಿ. ಒಬ್ಬೊಬ್ಬರು ಕೊಡೋದಿಲ್ಲ, ಕಫ ಆಗುತ್ತೆ ಅದು ಇದು ಅಂತ ಎಲ್ಲ. ಬಟ್ ನನ್ನ ಮಗಳಿಗೆ ನಾನು ಪ್ರಾಕ್ಟೀಸ್ ಮಾಡಿಸ್ತಾಯಿದ್ದೀನಿ. ಇಲ್ಲಿ ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ, ಇಲ್ಲಿ ಕಿಚನ್ನು ಸ್ವಲ್ಪ ಸ್ಮಾಲ್ ಇರೋದ್ರಿಂದ ನಾನೇನಾದರೂ ವೀಡಿಯೋಸ್ ಮಾಡೋಕ್ಕೆ ಅನ್ಕಂಫರ್ಟಬಲ್ ಆಗಿದೆ, ಕಂಫರ್ಟ್ ಇಲ್ಲ ನನಗೆ ಅಂತ. ಇಲ್ಲ, ಈಗ ಹೋಗಿ ಇಟ್ಕೊಂಡು ಮಾಡಬೇಕು ಅಂತ ಎಲ್ಲ ಹೇಳ್ತಿದ್ರು. ಸೊ ಇವರು ವಾಕ್ ಮಾಡೋಕ್ಕೆ ಹೋಗಿದ್ರು, ವಾಕ್ ಮಾಡಿ ಯಾರು ಹೌದಾ? ಅಯ್ಯೋ ಅಯ್ಯೋ ಖುಷಿ ಬಾಮ್ಮ. ಯಾರು ಮಾದು? ಹಾಂ, ಎಲ್ಲ ತೋರಿಸಿ ಯಾರು ಎಲ್ಲಿ? ಅರೆ ಬಾ ಕಂದ, ಪಪ್ಪ ಫೋನಲ್ಲಿ ಬರ್ತಾ ಇದೆಯಾ? ಅಪ್ಪಾಜಿಗೆ ತೋರಿಸು. ನಾನು ಯಾವುದೇ ರೀತಿ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡಿರಲಿಲ್ಲ, ಎಂಟಿ ಬಿಸಿ ನೀರು ತೊಗೊಂಡಿದ್ದೆ ಮಾರ್ನಿಂಗು. ಸೊ ಇವತ್ತು ಕೋಕೋನಟ್ ವಾಟರ್ ತೊಗೊಳ್ಳೋಣ ಅಂತ ಕುಡಿಬೇಕು ಅಂತಲೇ ಹೇಳಿ ಯಾವುದೇ ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಂಡಿಲ್ಲ. ಬಿಕಾಸ್ ಬಾಡಿ ತುಂಬ ಹೀಟ್ ಆಗಿದೆ ನನಗೆ, ಕಾಲೆಲ್ಲ ಫುಲ್ ಉರಿ ಮತ್ತು ಸ್ಕಿನ್ನೆಲ್ಲ ರಿಮೂವ್ ಆಗ್ತಾಯಿದೆ, ಅಷ್ಟು ಹೀಟ್ ಆಗಿದೆ. ಸೊ ಅದಕ್ಕೆ ಹಸ್ಬೆಂಡ್ಗೆ ಓಪನ್ ಮಾಡಿಕೊಡಿ ಅಂತ ಹೇಳಿ ಇದು ಮಾಡಿದ್ದು. ಎಲ್ಲನೂ ತುಂಬ ರೇಟ್ ಆಗಿಬಿಟ್ಟಿದೆ ಇತ್ತೀಚೆಗೆ ಅಂತೂ. 170 ರೂಪೀಸ್ ಅಂತೆ ಕೋಕೋನಟ್ ವಾಟರು. ನಾನು 50-40 ಇರುತ್ತೆ ಅಂದ್ಕೊಂಡಿದ್ದೆ. ಸೊ ವಾಟರ್ ಚೆನ್ನಾಗಿತ್ತು. ಸ್ವಲ್ಪ ಸೋಡಾ ಕಲ್ಕ ಈಟ್ಗೆ ಪೂರಿ ಮಸಾಲೆ ನಾನು 2 ತರ್ತಾರೆ ಅಂದ್ಕೊಂಡಿದ್ದೆ, ನಿಂಗೊಂದು ನಂಗೊಂದು. ಚಿನ್ನ ಜ್ಯೂಸ್ ಚೆನ್ನಾಗಿದೆಯಾ? ಕುಡಿತೀರಾ ಇನ್ನು? ಯಾಕೆ? ಪ್ಲೀಸ್ ಸ್ವಲ್ಪ ಕುಡಿಯಲ್ಲ. ಸರ ನೋಡಿ ಹಿಂದಕ್ಕೆ ಹೋಗೈತೆ. ಟಿಫನ್ ಏನು ಮಾಡಿದ್ದೆ ಸುಮಾರು? ಸಕ್ಕದಲ್ಲೈತೆ ಕುಡಿ. ಅಂಡ್ ನಮ್ಮ ಮನೆಗೆ ಇವತ್ತು ಸ್ವಲ್ಪ ಮಾರ್ನಿಂಗ್ ಟೈಮಲ್ಲಿ ಶಿವಣ್ಣ ಮತ್ತು ಸುಮಾ ಇಬ್ಬರು ಬಂದಿದ್ದರು, ಏನೋ ಮಾತಾಡ್ತಾಯಿದ್ರು. ಹಾಗೆ ಒಂದು ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಶಿವಣ್ಣಗೂ ತುಂಬ ಕಾಲ್ಸ್ ಬರ್ತಾನೆ ಇರುತ್ತೆ. ಸೊ ಅಣ್ಣ ಎಲ್ಲ ಆಮೇಲೆ ಬಂದರು. ನನ್ನ ಹಸ್ಬೆಂಡ್ಗೂ ಹಾಗೆ ಕಾಲ್ಸಲ್ಲೇ ಇರ್ತಾರೆ ಅವರಿಬ್ಬರು. ನಾವು ಹೇಳ್ತಾಯಿದ್ದೆ, ಅದು ಹೇಗೆ ಫೋನಲ್ಲಿ ಮಾತಾಡ್ತಾ ಇರ್ತಾರೋ ಅವ್ರಿಗೆ ಗೊತ್ತು. ನನಗಂತೂ ತುಂಬ ಜಾಸ್ತಿ ಕಾಲಲ್ಲಿ ಮಾತಾಡಿದ್ರೆ ಫುಲ್ಲು ತಲೆನೋವು ಬಂದುಬಿಡುತ್ತೆ. ನಾನು ಜಾಸ್ತಿ ಅಷ್ಟು ಮಾತಾಡೋಕ್ಕೆ ಹೋಗೋದಿಲ್ಲ. ಸೊ ಹಾಗೆ ಬಂದಿದ್ದರು, ಮಾರ್ನಿಂಗ್ ಹಾಗೆ ಕೂತ್ಕೊಂಡಿದ್ರು, ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ನನ್ನ ಮುದ್ದುಮ್ಮ ಫುಲ್ಲು ಫೋನ್ ನೋಡ್ತಾ ಇದ್ದಾರೆ. ಮಾರ್ನಿಂಗ್ ಎದ್ಬಿಟ್ಟು ನನ್ನ ಹಸ್ಬೆಂಡ್ ಸ್ವಲ್ಪ ರೂಢಿ ಮಾಡಿಬಿಟ್ಟಿದ್ದಾರೆ. ಈಗ ಮಾರ್ನಿಂಗ್ ಎದ್ಮೇಲೆ ಸ್ವಲ್ಪ ಹೊತ್ತು ಒಂದು ಸ್ವಲ್ಪ ಹಾಗೆ ಹೀಗೆ ಇರ್ತಾರೆ, ಮತ್ತು ಫೋನ್ ನೋಡ್ಕೊತಾ ಇದ್ದರು. ಆ್ಯಂಡ್ ಇಲ್ಲಿ ನಾನು ಟೀ ಮಾಡಿಕೊಟ್ಟಿದ್ದೆ. ಕೊಡೋಗಮ್ಮ ಅಂಕಲ್ಗೆ ಅಂತೇಳಿದ್ರೆ ಎಷ್ಟು ಚೆನ್ನಾಗಿ ಕೊಡ್ತಾಯಿದ್ರು, ಸ್ವಲ್ಪ ಭಯ ಪಡ್ತಿದ್ರು. ಸೊ ನಾನೇ ಕೈ ಹಿಡ್ಕೊಂಡೋಗಿ ಕೊಡಿಸ್ತಿದ್ದೆ. ತುಂಬ ಚೆನ್ನಾಗಿ ಈ ಥರ ಯಾರಾದರೂ ಬಂದರೆ ಟೀ ಕೊಡೋದು, ನೀರು ಕೊಡೋದೆಲ್ಲ ಮಾಡ್ತಾರೆ. ನಾನು ಈಗಲಿಂದನೇ ಅಭ್ಯಾಸ ಮಾಡಿಸ್ತಾಯಿದ್ದೀನಿ ಸಹ ಅದನ್ನು. ಇವತ್ತು ಬ್ರೇಕ್ಫಾಸ್ಟ್ಗೆ ರೈಸ್ ಮಾಡ್ಕೊಂಡಿದ್ದೆ. ಬಿಕಾಸ್ ಲೆಮನ್ ಚಿತ್ರಾನ್ನ ಮಾಡ್ಕೊಂಡಿದ್ದೆ. ನನಗೆ ಹೀಟಾಗಿರೋದ್ರಿಂದ ಸ್ವಲ್ಪ ಲೆಮನ್ ಹಾಕಿ ಸ್ವಲ್ಪ ಪ್ಲೈನಾಗಿ ಮಾಡ್ಕೊಂಡಿದ್ದೆ, ಒಣ ಮೆಣಸಿನ್ಕಾಯಿ ಹಾಕಿ. ಚೆನ್ನಾಗಾಗಿತ್ತು ಟೇಸ್ಟು. ನಾನು ಇದೆಲ್ಲ ಮಿಕ್ಸ್ ಮಾಡಿ ಇಟ್ಮೇಲೆ ನಮ್ಮ ಕಂಪನಿಯಲ್ಲಿ ವರ್ಕ್ ಮಾಡುವಂತಹ ಪವನ್ ಸಹ ಬಂದಿದ್ದರು. ಅವ್ರಿಗೂ ಬ್ರೇಕ್ಫಾಸ್ಟ್ನ ಕೊಡ್ತಾಯಿದ್ದೆ. ನಾನು ಇವತ್ತು ಕೊಡ್ತಾಯಿದ್ದೀನಿ. ನಾನು ಮನೆ ಚೇಂಜ್ ಮಾಡುವಾಗ ಈ ಮನೆಯಲ್ಲಿ ತುಂಬ ಹೆಲ್ಪ್ ಮಾಡಿರೋಂತಹ ವ್ಯಕ್ತಿ ನಮ್ಮ ಪವನು. ತುಂಬ ಅಂದರೆ ತುಂಬ ಎಲ್ಲ ಎಷ್ಟೊಂದು ಐಟಮ್ಸ್ ಇದೆ. ಅಷ್ಟು ಐಟಮ್ಸ್ಗೂ ಜಾಸ್ತಿ ಈ ಹುಡುಗನ ಕೆಲಸ ಮಾಡಿರೋದು ನನಗೆ ಗೊತ್ತಿರೋ ಹಾಗೆ. ಸೊ ಬೇಡ ಅಂತ ಹೇಳಿದ್ರು. ನಾನಾದರೂ ಇಲ್ಲ, ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗು ಅಂತ ಹೇಳಿಕೊಟ್ಟೆ. ನನ್ನ ಮುದ್ದುಮ್ಮಗೆ ಸ್ನಾನ ಮಾಡಿಸಿ ರೆಡಿ ಮಾಡ್ತಾಯಿದ್ದೀನಿ. ಆಫೀಸ್ಗೆ ಹೋಗೋದಿದೆ ಮತ್ತು ಬೇರೆ ಕೆಲಸಗಳಿದ್ದಾವೆ ಇವತ್ತು ತುಂಬ. ಅದಕ್ಕೋಸ್ಕರ ಬೇಗ ಹಾಲೆಲ್ಲ ಕುಡಿಸಿ ಒಂದು ಸ್ವಲ್ಪ ಹೊತ್ತು ಬಿಟ್ಮೇಲೆ ನಾನಿಲ್ಲಿ ರೆಡಿ ಮಾಡಿಬಿಟ್ಟೆ. ಆಲ್ಮೋಸ್ಟ್ ಒಂದು 8:30 9 o'clock ಆಗಿದೆ.
ನನ್ನ ಮುದ್ದು ಮಗೆ ಫುಲ್ಲು ರೆಡಿ ಮಾಡಬೇಕಂದ್ರೆ ಒಂದು ಟಾಸ್ಕ್ ಇವಾಗ. ಅದು ಬೇಡಮ್ಮ, ಇದು ಬೇಡಮ್ಮ ಡ್ರೆಸ್ಸು, ಈಗ ಹಾಕಮ್ಮ, ಹೀಗೆ ಇರಬೇಡ ಬೇಡಮ್ಮ, ಅದು ಬೇಕಮ್ಮ ಅಂತ ತುಂಬ ಕೇಳ್ತಾರೆ. ಸೂಪರ್ ಮಗನೇ, ಸೂಪರ್. ಈ ಕರೆಂಟ್ ಮೇಲೆ ಏನು ಮಾಡಿಸ್ತೀನಿ ನಾಳೆ ತಂದ್ಕೊಡ್ತೀನಿ ಕೊಡು. ಹಾಕ್ಕೊಂಡಿದ್ಯಂತೆ, ಬೇರೆ ಕೊಡು, ಕೊಡು ನೀನು. ಬೇರೆ ಕೊಡು, ಬೇರೆ ಕೊಡು, ನಾಳೆ ತಂದ್ಕೊಡ್ತೀನಿ. ಕೊಡ್ತೀಲ್ವ? ಕೊಡು, ಜಲ್ದಿ ಕೊಡು. ಒಂದು ಸ್ವಲ್ಪ ಕೊಡು, ಒಂಚೂರು, ಸ್ವಲ್ಪ ಪ್ಲೀಸ್. ಗೋನ್ ಬಾ, ನೀನು ಗೋ ಅಂದೆಲ್ಲ ಬಾಡಿಗೆ ಮುದ್ಕೊಡ್ತೀನಿ. ಆ್ಯಂಡ್ ನಾನಿಲ್ಲಿ ರೆಡಿ ಆಗ್ತಾಯಿದ್ದೀನಿ. ಲಾಸ್ಟ್ ಲಾಗಲ್ಲೂ ಹೇಳಿದ್ದೆ ನಾನು ಸ್ವಲ್ಪ ಸ್ಕಿನ್ ಕೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ. ಸೊ ಅಂದ್ಕೊಳ್ತೀವಿ, ಮಾಡ್ತಾ ಇಲ್ಲ. ಬಟ್ ಈಗಲೂ ಹೇಳ್ತಾ ಇದ್ದೀನಿ, ಸ್ವಲ್ಪ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ನೆಕ್ಸ್ಟ್ ಅಪ್ಕಮಿಂಗ್ ಲಾಗ್ಸಲ್ಲಿ ಮಾಡ್ತೀನಿ. ನಾನು ಆಲ್ಮೋಸ್ಟ್ ಹುಟ್ಟಿದಾಗ್ಲಿಂದನೂ ನನಗೊಂದು ಸ್ವಲ್ಪ ಬುದ್ಧಿ ಬಂದಮೇಲೆ, ಹುಟ್ಟಿದಾಗ್ಲಿಂದನೂ ಅಂದಮೇಲೆ ನಾನು ಹೋಮ್ ರೆಮಿಡೀಸ್ ಮಾಡಿಕೊಂಡೆ ಒಂದು ಸ್ವಲ್ಪ ಜಾಸ್ತಿ ಸ್ಕಿನ್ ಕೇರ್ ಮಾಡೋದು. ಹೊರ್ಗಡೆ ಎಲ್ಲ ಸ್ಕಿನ್ ಕೇರ್ ಮಾಡಲ್ಲ ನಾನು. ಒಂದು ಜಾಬ್ ಎಲ್ಲ ಮಾಡಿದ್ಮೇಲೆ, ಆಫ್ಟರ್ ಮ್ಯಾರೇಜ್ ಆದಮೇಲೆ ಅಂತೂ ಜಾಸ್ತಿ ಮಾಡಿಲ್ಲ. ಜಾಬ್ ಮಾಡಿದ್ಮೇಲೆ ಬಿಫೋರ್ ಮ್ಯಾರೇಜು ಒಂದು ಸ್ವಲ್ಪ ಸ್ಕಿನ್ ಕೇರ್ ಮಾಡ್ತಿದ್ದೆ ಹೊರಗಡೆ ಐಟಮ್ಸ್ ತಂದು. ನನಗಷ್ಟು ಅಡ್ಜಸ್ಟ್ ಆಗೋದಿಲ್ಲ ಆ್ಯಂಡ್ ನನಗಷ್ಟು ಇಂಟ್ರೆಸ್ಟು ಬರೋದಿಲ್ಲ. ಹೊರಗಡೆ ಐಟಮ್ಸ್ನ ಅಷ್ಟು ನೀಟಾಗಿ ಮೇಂಟೈನ್ ಮಾಡೋದೆಲ್ಲ ಬರೋದಿಲ್ಲ ನನಗೆ. ಸೊ ಮನೇಲಾದರೆ ಇಂಗ್ರೀಡಿಯೆಂಟ್ಸು ಗೊತ್ತು, ನಮ್ಮ ಮಮ್ಮಿ ಹೇಳಿರೋದು, ನಮ್ಮ ಅಜ್ಜಿ ಹೇಳಿರೋದು ಎಲ್ಲ. ಅದು ಎಲ್ಲರೂ ಹೇಳ್ಬೋದು, ಬಟ್ ನನಗೆ ನಿಜವಾಗ್ಲೂ ಸತ್ಯವಾಗ್ಲೂ ನನಗೆ ನಮ್ಮ ತಾಯಿ ಮತ್ತು ನಮ್ಮ ಊರಮ್ಮ, ನಮ್ಮ ಅಜ್ಜಿ ಎಲ್ಲ ಹೇಳಿರೋ ಇಂಗ್ರೀಡಿಯೆಂಟ್ಸಲ್ಲೇ ನಾನು ಹೋಮ್ ರೆಮಿಡೀಸಲ್ಲಿ ಸ್ಕಿನ್ ಕೇರ್ ಮಾಡ್ಕೊಳ್ತಿದ್ದೆ. ನಾನು ನೆಕ್ಸ್ಟ್ ಅಪ್ಕಮಿಂಗ್ ಲಾಗ್ಸಲ್ಲಿ ತೋರಿಸ್ತೀನಿ. ನನಗೆ ತುಂಬ ಚೆನ್ನಾಗಿ ಆಗುತ್ತೆ ಸಹ ಅದು. ಆ್ಯಂಡ್ ಇಲ್ಲಿ ನಾನು ರೆಡಿ ಆಗಿಬಿಟ್ಟು ಆಫೀಸ್ಗೆ ಹೋಗೋಣ ಅಂತ ಹೇಳಿ ರೆಡಿ ಆಗ್ತಾಯಿದ್ದೀನಿ. ಆಲ್ಮೋಸ್ಟ್ ಇದು 9:30 ಆಗಿದೆ ಅನಿಸುತ್ತೆ. ಎಷ್ಟು ಬೇಗ ಇದ್ದರೂ, ಎಷ್ಟು ಬೇಗ ಮುಗಿಸ್ಬಿಟ್ಟು ಹೋಗ್ಬೇಕಂದ್ರೂ ಆಲ್ಮೋಸ್ಟ್ ಲೇಟೇ ಆಗಿಬಿಡುತ್ತೆ. ನಾನಿವತ್ತು ಈ ಥರ ಡ್ರೆಸ್ ಹಾಕ್ಕೊಂಡಿದ್ದೆ. ನಂದು ಒಂದು ಓಲ್ಡ್ ಇದು, ಆಲ್ಮೋಸ್ಟ್ 3-4 ಇಯರ್ಸ್ ಆಗಿದೆ ತಗೊಂಡು. ಇವಾಗ ಆಗ್ತಿದ್ದಾವೆ, ಪ್ರೆಗ್ನೆಂಟಲ್ಲಿ ದಪ್ಪ ಆಗಿಬಿಟ್ಟಿದೆ, ಮತ್ತು ಈಗ ಸ್ವಲ್ಪ ಬಾಡಿ ಸಣ್ಣ ಆಗ್ತಿದೆ. ಆ್ಯಂಡ್ ಇಲ್ಲಿ ನನ್ನ ಮಗಳು ಬಿಸಿಲುಮ್ಮ ಅಂತ ಹೇಳ್ತಾ ಇದ್ದಾರೆ. ಇವಾಗಂತೂ ಸ್ವಲ್ಪ ಎಲ್ಲದಕ್ಕೂ ಹಾಗೆಮ್ಮ ಹೀಗೆ ಅಂತೆಲ್ಲ ಹೇಳ್ತಾರೆ. ಒಂದು ಸ್ವಲ್ಪನೂ ಎಲ್ಲ ರೂಢಿ ಆಗಲಿ ಅಂತ ನಾವೇ ಬಿಟ್ಟಿದ್ವಿ. ಸ್ವಲ್ಪ ಆಫೀಸ್ ರೀಚ್ ಆದಮೇಲೆ ನಾನು ನಮ್ಮ ವ್ಲಾಗ್ ಹಾಕಿದ್ದೆ ಲ್ಯಾಪ್ಟಾಪಲ್ಲಿ. ನನ್ನ ಹಸ್ಬೆಂಡ್ಗೆ ತೋರಿಸ್ತಿದ್ದೆ. ಆ್ಯಕ್ಚುಲಿ ನಮ್ಮ ವ್ಲಾಗ್ಸ್ನ ಅವ್ರು ನೋಡ್ತಾರೆ, ಒಂದೊಂದು ನೋಡಲ್ಲ, ಬ್ಯುಸಿ ಇರ್ತಾರೆ. ಸೊ ನಾನು ತೋರಿಸ್ತಾ ಇದ್ದೆ. ಹೇಳ್ತಾ ಇರ್ತಾರೆ, ಆಗಲ್ಲ, ಈಗೇನಾದರೂ ಮಿಸ್ಟೇಕ್ಸ್ ಇದ್ದರೆ ಈ ಥರ ಮಾಡಬೇಕು ಅಂತೆಲ್ಲ. ಆಲ್ಮೋಸ್ಟ್ ಅವ್ರಿಗೆ ಇಷ್ಟ ಇಲ್ಲ. ನಾನು ಯೂಟ್ಯೂಬ್ ಯಾವಾಗಲೂ ಮಾಡ್ತೀನಿ ಅಂತ ನಾನು ಕೇಳಿದ್ದೆ ಅವ್ರನ್ನ. ಅವ್ರು ಬೇಡ ಸುಮ್ಮನೆ ಇರು ಅಂತ ಹೇಳಿದರು. ಈಗ ಮಾಡಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿರೋದು. ಸೊ ತೋರಿಸ್ತಿದ್ದೆ ಅವ್ರಿಗೆ ನಾನು. ಅವ್ರು ನೋಡ್ತಿದ್ರು, ಆದರೂ ಕಾಲ್ಸು ಅದು ಇದು ಫೋನಲ್ಲಿ ಬ್ಯುಸಿ ಇದ್ದೇ ಇರ್ತಾರೆ. ಒಂದು ಸ್ವಲ್ಪ ಹೊತ್ತು ನೋಡೋದು, ಫೋನ್ ಇದು ಮಾಡೋದು ಮಾಡ್ತಿದ್ರು. ಆಮೇಲೆ ಏನೋ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನನ್ನ ಮುದ್ದಮ್ಮ ನಾನು ಬನಾನ ಕೊಡಲಿಲ್ಲ ಅಂದ್ಬಿಟ್ಟು ಒಬ್ಬರೇ ಹೋಗಿ ತೊಗೊತಾಯಿದ್ರು. ಫುಲ್ಲು ಜೋರು ಮಳೆ ಬೇರೆ ಇವತ್ತು. ಸಾಟರ್ಡೆ 18th ಡೇಟು. ಫುಲ್ಲು ಜೋರು ಮಳೆ ಬಂದಿದೆ ಬ್ಯಾಂಗ್ಳೂರಲ್ಲಿ. ನೋಡಿ, ತುಂಬ ರೋಡಲ್ಲೆಲ್ಲ ನೀರು. ಆ್ಯಂಡ್ ಈವ್ನಿಂಗು ನಾವು ಸ್ವಲ್ಪ ಹಾಸ್ಪಿಟಲ್ಗೆ ಹೋದ್ವಿ. ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಸ್ಪೈನಲ್ ಕಾರ್ಡ್ ಪೇನ್ ಬರ್ತಿದೆ ಅಂತ ಒಂದು ವೀಕಿಂದ ಹೇಳ್ತಿದ್ರು. ಸೊ ಅದಕ್ಕೆ ಚೆಕ್ ಮಾಡೋಣ ಒಂದು ಟೈಮ್ ಅಂತ. 33 ಟೆಂಪರೇಚರ್ ಹತ್ರ ಏನು ಇಲ್ಲಲ್ಲ, ಜ್ವರ, ಶೀತ, ಕೆಮ್ಮು ಅದೇನಿಲ್ಲ, ಜಸ್ಟ್ ಬ್ಯಾಕ್ ಪೇನ್ ಇದೆ. ನೋಡಿ, ಇಲ್ಲಿ ಕುತ್ಕೊಂಡ್ರೆ ಇದೆಲ್ಲ ನೋವು ಬಂದ್ಬಿಡುತ್ತೆ. ಆಮೇಲೆ ಆಫೀಸ್ ಅಲ್ಲಿ ಕುತ್ಕೊಳ್ಳೋದು, ಮತ್ತೆ ಲಾಂಗ್ ಸಿಟ್ಟಿಂಗ್ ಅಂದ್ರೆ ಅದು ಯೂಶುವಲಿ ಇದೆ ಇರುತ್ತೆ. ಸ್ವಲ್ಪ ಇಲ್ಲಿ ಮತ್ತೆ ಓಡಾಡ್ತಾ ಇರಬೇಕು. ಒಂದು ಫಾಸ್ಟರ್ ಬೆಲ್ಟ್ ಬರುತ್ತೆ. ಸೊ ಅದು ನಿಮ್ಗೆ ತುಂಬಾ ಸಪೋರ್ಟ್ ಇದೆ ಅಂತ ಮಾಡ್ಕೊಳ್ಳಿ. ಬೆಲ್ಟ್ ನಾನು ಹೇಳ್ತಿರೋದು, ಲಾಂಗ್ ಟೈಮ್ ಸಿಟ್ಟಿಂಗ್ ಇರ್ತೀರಾ ಅಲ್ಲ, ಸೊ ಆ ಟೈಮಲ್ಲಿ ನೀವು ವೇರ್ ಮಾಡಿದ್ರೆ ಬ್ಯಾಕಿಗೆ ರೆಸ್ಟ್ ಕೊಟ್ಟಂಗೆ ಆಗುತ್ತೆ. ಸೊ ಬ್ಯಾಕ್ ಮೇಲೆ ಪ್ರೆಷರ್ ಬಿಡಲ್ಲ, ಅವಾಗ ನಿಮಗೆ ಪೇನ್ ಜಾಸ್ತಿ ಆಗಲ್ಲ. ನಾನು ಇವಾಗ ಏನು ಕೊಡಲ್ಲ, ನಾನು ಯೂಶಲಿ ಸಜೆಸ್ಟ್ ಮಾಡ್ತೀನಿ ಅಷ್ಟೇ ನಿಮಗೆ. ಓಕೆ, ಸೊ ಅದು ಹಾಕೊಂಡಾಗ ಬ್ಯಾಕ್ ಇದೆಲ್ಲ ಬಂದ್ಬಿಟ್ಟು ಫೋರ್ತ್ ಬಂದು ಬೆಲ್ಟ್ ಮೇಲೆ ಇರುತ್ತೆ. ಅವಾಗ ನಿಮಗೆ ಬ್ಯಾಕಿಗೆ ರೆಸ್ಟ್ ಸಿಕ್ದಾಗ ಆಗುತ್ತೆ, ನೋವು ಜಾಸ್ತಿ ಬರಲ್ಲ. ಇವಾಗ ಜಸ್ಟ್ ಒಂದು ಇಂಜೆಕ್ಷನ್ ಹಾಕೋತೀನಿ, ಮತ್ತೆ 2 ಡೇಸಿಗೆ ಮಾತ್ರ ಇರುತ್ತೆ, ಅದು ತಗೊಳ್ಳಿ, ಸಾಕು ಆಗುತ್ತೆ. ಓಕೆ, ಏನಮ್ಮ ಇಂಜೆಕ್ಷನ್
ಇಟ್ಬಿಟ್ರೆ ಏನು ಇಶ್ಯೂ ಇಲ್ಲ ಅಲ್ಲ? ಫೈನ್. ಒಂದೊಂದು ಟೈಮ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರುತ್ತೆ ಮೇಡಮ್, ಅದೇ ಊಟಕ್ಕೆ ಅದು ಆನ್ ಟೈಮ್ ಮಾಡಿಲ್ಲ ನೀವು ಊಟ ಅಂದರೆ ಆ ಥರ ಆಗುತ್ತೆ. ಪೇನ್ ಕಿಲ್ಲಿಂಗ್ ಜೆಲ್ ಏನಾದ್ರು ಇದ್ರೆ ಮನೇಲಿ ಅಪ್ಲೈ ಮಾಡಿ. ಓಕೆ, ಅವ್ರಿಗೆ ಈ ಥರ ಎಲ್ಲ ಆಗಿರಲಿಲ್ಲ, ಬಟ್ ಇತ್ತೀಚೆಗೆ ಏನಾದರೂ ಒಂದು ಆಗ್ತಿದೆ ಸಡನ್ಲಿ ಪಾಪ. ಸೊ ಬಿ ಪಿ ಎಲ್ಲ ನಾರ್ಮಲ್ ಇತ್ತು. ನಾನೇ ಒಂದು ಸಲ ಹಾಸ್ಪಿಟಲಿಗೆ ತೋರಿಸಿ ಅಂದ್ರೂ ನೋಡೋಣ ಅಂತ ಹೇಳಿ ಡ್ರ್ಯಾಗ್ ಮಾಡ್ತಿರ್ತಾರೆ. ಈಗ ಪೇಯ್ನ್ ಜಾಸ್ತಿ ಆಗಿರೋದ್ರಿಂದ ಹಾಗೆ ಈವ್ನಿಂಗ್ ಬಂದಿದ್ವಿ ಒಂದು ಸಲ ನಾರ್ಮಲಾಗಿ ಸಿಂಪಲ್ಲಾಗಿ ಇರೋ ಹಾಸ್ಪಿಟಲ್ಗೆ. ವೆಯ್ಟ್ ಎಲ್ಲ ಚೆಕ್ ಮಾಡ್ತಾಯಿದ್ರು, ವೆಯ್ಟ್ ಎಲ್ಲ ಚೆನ್ನಾಗಿದ್ದಾರೆ. ಆ್ಯಂಡ್ ಇಲ್ಲಿ ನಾನು ಮದರ್ ರೂಟ್ದು ಮಿಲೆಕ್ಸ್ ಬರುತ್ತೆ ಅಂತ ಹೇಳಿ ತುಂಬ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ತೋರಿಸ್ತಾ ಇರ್ತಾರೆ. ನನ್ನ ಮಗಳಿಗೆ ನೋಡೋಣ ಅಂತ ಹೇಳಿ ನೋಡ್ತಿದ್ದೆ. ಇದರಲ್ಲಿ ಇರೋದಲ್ಲೆಲ್ಲ ನಾವು ಮನೆಯಲ್ಲೇ ಹಾಕಿ ಮಾಡಬಹುದು, ಇನ್ನೂ ಹೆಲ್ತಿಯಾಗಿ ಚೆನ್ನಾಗಿರ್ತಾರೆ ಅಂತ ಅನ್ನಿಸ್ತು. ಚೆಕ್ ಮಾಡ್ತಿದ್ದೆ. ತಿಂತೀಯಾ? ಟೆಸ್ಟೋನ್ ತಗೊಳ್ಳೋಣ ತಗೊಳ್ಳೋಣ. ನೆಕ್ಸ್ಟ್ ಡೌನ್. ಓಕೆ ಫೈನ್. ಓಕೆ ಸಾರಿ. ಆ್ಯಂಡ್ ಇಲ್ಲಿ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿದ್ವಿ ನಾವು. ಡ್ಯಾನ್ಸ್ ಕ್ಲಾಸಿಗೆ ಹಾಕೋಣ ಮಗಳನ್ನ ಅಂತ ಹೇಳಿ ವಿಚಾರಿಸ್ತಾ ಇದ್ವಿ. ಸೊ ಚೆನ್ನಾಗಿದ್ರು, ಪರವಾಗಿರಲಿಲ್ಲ, ಓಕೆ ಆಗಿತ್ತು. ಆ್ಯಂಡ್ ನೋಡೋಣ ನನ್ನ ಕಂದನಿಗೆ ಹಾಕಬೇಕು ಅಂತ ಹೇಳಿ ಥಿಂಕ್ ಮಾಡ್ತಾಯಿದ್ದೀನಿ. ಹಾಗೆ ಇರಲಿ ಬಿಡಿ, ಪರವಾಗಿಲ್ಲ. ಇದು ಆಂಟಿ ಎಷ್ಟು ಜಾಸ್ತಿ ಆಗಿದೆ ಅಲ್ಲ? ನಂಗೆ ಮಿಕ್ಸ್ಡ್ ಕೊಟ್ಬಿಡಿ, ಇದು ಎಲ್ಲ ಸೇರಿ ಮಿಕ್ಸ್ ಕೊಟ್ಬಿಡಿ. ಪತ್ರೆ ಒಂದು ಸ್ವಲ್ಪ ಹಾಕಿ ಆಂಟಿ. ಅಷ್ಟೇ ಸಾಕು. ಈವ್ನಿಂಗ್ ಮನೆಗೆ ಬರೋಷ್ಟರಲ್ಲಿ 7:30 ಆಗಿತ್ತು. ನೋಡೋಣ ಮೊಳಕೆ ಸಾಂಬಾರು ಮೊಳಕೆ ಬಂದಿತ್ತಲ್ಲ, ಕಾಳು ಹೇಗೆ ಬಂದಿದೆ ನೋಡೋಣ ಮತ್ತೆ ಅಂತ ಹೇಳಿ ಓಪನ್ ಮಾಡಿದೆ. ಎಷ್ಟು ಜಾಸ್ತಿ ಬಂದಿತ್ತು ಗೊತ್ತಾ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾನು ಇವತ್ತು ಯಾವ ಕಾಳು ಸಾಂಬಾರು ಮಾಡಲಿ ಅಂತ ಥಿಂಕ್ ಮಾಡಿಕೊಂಡು ನೋಡ್ತಾಯಿದ್ದೆ ಎಷ್ಟೆಷ್ಟು ಬಂದಿದೆ ಅಂತ. ನಾವು ಮೇಲೆಯಿಂದ ನೋಡಿದ್ರಾಗಲ್ಲ, ಒಂದು ಸ್ವಲ್ಪ ಕೈಯಲ್ಲೆಲ್ಲ ಆಡಿಸ್ಬೇಕು. ಒಳಗಡೆ ಇರೋದು ಸ್ವಲ್ಪ ಉದ್ದ ಬಂದಿರುತ್ತೆ ಮೊಳಕೆ, ಅದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ಬಾಡಿ ಎಲ್ಲ ಹೀಟ್ ಆಗಿದೆ ಅಂತ ಹೇಳಿದ್ನಲ್ಲ, ಹುಳ್ಳಿಕಾಳು ಹೆಸರುಕಾಳು ಸ್ವಲ್ಪ ತಂಪು ಬಾಡಿಗೆ, ಅದಕ್ಕೋಸ್ಕರ ಯಾವ್ದು ಮಾಡಲಿ ಅಂತ ಥಿಂಕ್ ಮಾಡ್ತಾಯಿದ್ದೆ. ನಾನು ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಮೊಳಕೆ ನೋಡಿ. ಇದು ಹೆಸರುಕಾಳು, ಇದು ಕಡಲೆ ಮತ್ತು ಕಡಲೆ ಬೀಜ ಎಲ್ಲ ಸ್ವಲ್ಪ ಲೇಟ್ ಬರೋದು. ಹುಳ್ಳಿಕಾಳು ಮತ್ತು ಹೆಸ್ರು ಕಾಳೆಲ್ಲ ಈ ಥರದ್ದು ಬೇಗ ಬಂದುಬಿಡುತ್ತೆ ಮೊಳಕೆ. ನಾನು ನೆನ್ನೆ ಎಲ್ಲ ಫುಲ್ಲು ನೀರಲ್ಲಿ ನೆನೆಸಿಟ್ಟಿದ್ದೆ. ಇವತ್ತು ಮಾರ್ನಿಂಗ್ ನೆನ್ನೆ ನೈಟ್ ಎಲ್ಲ ನೀರನ್ನ ಎಲ್ಲ ಬಗ್ಗಿಸ್ಬಿಟ್ಟು ಹಾಗೆ ಈ ಥರ ಬಟ್ಲಲ್ಲಿ ಪ್ಲೇಟ್ಸ್ ಮುಚ್ಚಿ ಇಟ್ಬಿಡ್ತೀನಿ ನಾನು. ಇನ್ನೊಂದು ಡೇ ಬಿಟ್ಬಿಟ್ರೆ ಈ ಥರ ಚೆನ್ನಾಗಿ ಬಂದುಬಿಡುತ್ತೆ. ಓಕೆ, ಹುಳ್ಳಿಕಾಳು ಸಾಂಬಾರು ಮಾಡೋಣ ಅಂತ ಹೇಳಿ ಇಲ್ಲಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಆನಿಯನ್ನು, ಟೊಮೊಟೊ, ಆಲೂಗಡ್ಡೆ ಮತ್ತು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡು ಬೆಳ್ಳುಳ್ಳಿ ಸಹ ಬಿಡಿಸಿಟ್ಕೊಂಡಿದ್ದೀನಿ. ಇದಕ್ಕೆ ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಆಗುವಂತಹ ಸಾಂಬಾರಿದು. ಆ್ಯಂಡ್ ಇಲ್ಲಿ ನನ್ನ ಕಂದ ಬರ್ತಾಯಿದ್ರು, ನನ್ನ ಹಸ್ಬೆಂಡ್ಗೆ ಕಾಲ್ಸ್ ಬರ್ತಾಯಿತ್ತು ಅಂತ ಹೇಳಿ ನಾನು ಇಲ್ಲಿ ಕಿಚನಲ್ಲೇ ಕೂರಿಸ್ಕೊಂಡು ಅಡುಗೆ ಮಾಡೋಣ ಅಂತೇಳಿ ಮಾಡ್ತಿದ್ದೀನಿ. ಒಂದು ಸ್ವಲ್ಪ ಭಯ, ಇಲ್ಲಿ ಕೈ ಕೊಟ್ಬಿಡ್ತಾರೋ ಅಂತ ಹೇಳಿ. ಕೊಬ್ಬರಿ ಯಾವಾಗಲೂ ಒಂದು ಸಲ ಕೊಟ್ಟಿದ್ದಕ್ಕೆ ನಾನು ಯಾವಾಗ ಕೊಬ್ಬರಿ ಕಟ್ ಮಾಡಿದ್ರು ಕೊಬ್ಬರಿ ಅಂತಾರೆ. ಇಲ್ಲಿ ನಂಬಿಸ್ಬಿಟ್ಟು ಓಕೆ ಹೋಗುಮ್ಮ ಸೋಫಾ ಮೇಲೆ ಕೂತ್ಕೋಕಂದ ಅಂತ ಹೇಳಿ ಕಳಿಸ್ದೆ. ನಾನಿಲ್ಲಿ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, 1-2 ಸ್ಪೂನು ಮನೆಯಲ್ಲೇ ಮಾಡಿರುವ ಸಾಂಬಾರು ಪೌಡ್ರ್ ಹಾಕ್ಕೊಂಡು ಅದು ಫ್ರೈ ಎಲ್ಲ ಮಾಡ್ಕೊಂಡಿದ್ದಲ್ವ ಇಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಬಂದಿತ್ತು, ಚೆನ್ನಾಗಿರುತ್ತೆ ಇದು ಸಾಂಬಾರು. ಒಂದು ಸಲ ಟ್ರೈ ಮಾಡಿ ನೋಡಿ. ಒಂದು ಆಲ್ಮೋಸ್ಟ್ ಮಾಡ್ತಾರೆ ನಮ್ಮ ಬ್ಯಾಂಗ್ಳೂರಿಯನ್ಸು. ಬೇರೆ ಯಾರಾದರೂ ನನ್ನ ವೀಡಿಯೋಸ್ ನೋಡಿದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಚಪಾತಿಗೆ, ಪೂರಿಗೆ, ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದು ಸಾಂಬಾರು. ಇಲ್ಲಿ ನಾರ್ಮಲ್ ಒಗ್ಗರಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕರಿಬೇವು, ಇಲ್ಲಿ ಕಾಳನ್ನ ಫಸ್ಟ್ ಈ ಥರ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಬಿಡ್ತೀನಿ. ಈ ಥರ
ಫಸ್ಟೇ ನಾನು ಮಸಾಲೆ ಹಾಕೋದಿಲ್ಲ, ಈ ಥರ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಒಗ್ಗರಣೆ ಆದಮೇಲೆ ಸ್ವಲ್ಪ ಕಾಳನ್ನ ಹಾಕ್ಬಿಟ್ಟು ಒಂದು ಸ್ವಲ್ಪ ಹಾಗೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಒಂದು 2 ಮಿನಿಟ್ಸ್. ನೆಕ್ಸ್ಟು ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಮಸಾಲೆನ ಹಾಕ್ಕೊಂಡ್ರೆ ಮುಗೀತು. ಅದಾದಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಇದ್ರ ಜೊತೆ ಮಿಕ್ಸಿ ಜಾರಲ್ಲಿ ಏನೇನಿರುತ್ತೆ ಅದ್ರ ಜೊತೆ ಎಲ್ಲ ಕ್ಲೀನಾಗಿ ನೀರು ಹಾಕ್ಕೊಂಡ್ಬಿಡ್ತೀನಿ, ಮಿಕ್ಸ್ ಮಾಡಿ ಅದರಲ್ಲಿ ಹಾಕ್ಕೊತೀನಿ. ಏನು ವೇಸ್ಟ್ ಮಾಡಲ್ಲ ಮಸಾಲೆನ ನಾನು. ಆ್ಯಂಡ್ ಇಲ್ಲಿ ಟೇಸ್ಟಿಗಿದೆ ಅಂತ ನೋಡ್ತಾ ಇದ್ದೆ, ಚೆನ್ನಾಗಿತ್ತು. ಓಕೆ ಅಂತ ಹೇಳಿ ನೋಡಿ, ಈ ಥರ ಒಂದು ಸಲ ಕುದಿ ಬಂದಮೇಲೆ ಆಲೂಗಡ್ಡೆ ನಾವೇನಿರುತ್ತಲ್ಲ ಅದನ್ನು ಹಾಕ್ಕೊಬೇಕು. ಫಸ್ಟೇ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಜಾಸ್ತಿ ಬೆಂದೋಗ್ಬಿಡುತ್ತೆ, ಅದಕ್ಕೋಸ್ಕರ ಈ ಥರ ಕುದಿ ಬರೋ ಟೈಮಲ್ಲಿ ಆಲೂಗಡ್ಡೆ ಹಾಕ್ಬಿಟ್ಟು ಒಂದು 2-3 ಸಲ ಈ ಥರ ತಿರುಗಿಸ್ಕೊಟ್ಬಿಟ್ಟು ನಾವೀಗ ಲಿಡ್ ಕ್ಲೋಸ್ ಮಾಡಿಬಿಡ್ಬೇಕು. ಒಂದು ಮೊಳಕೆ ಹುರುಳಿ ಕಾಳಲ್ವ, ಒಂದು ಸ್ವಲ್ಪ 2 or 3 ವಿಸಿಲ್ಸ್ ಬಂದರೆ ಚೆನ್ನಾಗಾಗುತ್ತೆ ಸಹ. ನಂದು ಒಂದು ಪರ್ಸಲ್ಲಿ ಅಮೌಂಟ್ ಇಟ್ಟಿದ್ದೆ, ನನಗೆ ಆ ಪರ್ಸೇ ಕಾಣಿಸ್ತಾ ಇಲ್ಲ. 1 ವೀಕಿಂದ ಹುಡುಕ್ತಾ ಇದ್ದೀನಿ. ಲಾಸ್ಟ್ ಫ್ರೈಡೆಯಿಂದ ಹುಡುಕ್ತಾ ಇರೋದು, ಲಾಸ್ಟ್ ಫ್ರೈಡೆ ಮಿಸ್ ಆಗಿರೋದು. ಸೊ ನನ್ನ ಹಸ್ಬೆಂಡ್ಗೆ ಹೇಳ್ದೆ, ಬೈತಾಯಿದ್ರು, ನಿನಗೇನು ಸ್ವಲ್ಪನೂ ಬುದ್ಧಿ ಇರಲ್ವಾ, ಎಲ್ಲಿ ಇಟ್ಟಿರ್ತೀನಿ ಅಂತ ನೋಡೋದಿಲ್ಲ ಅಂತ ಹೇಳಿ ಹೇಳ್ತಾಯಿದ್ರು. ಆಮೇಲೆ ಅವರೇ ಹುಡುಕ್ಬೇಕಾದ್ರೆ ಇನ್ನೊಂದು ಪರ್ಸ್ನ ಎಲ್ಲೋ ಇಟ್ಟಿದ್ದೆ, ಅದು ಸಿಕ್ಕಿತ್ತು, ಅದನ್ನು ಬಂದು ಹೇಳ್ತಾಯಿದ್ರು. ನನಗೆ ಹೀಗೆ ಏನಾದರೂ ಟೆನ್ಷನಲ್ಲಿ ಎಲ್ಲಿ ಏನು ಇಟ್ಟಿರ್ತೀನಿ ಅನ್ನೋದು ಒಂದೊಂದು ಸಲ ಮರೆತು ಬಿಡ್ತೀನಿ. ಆಲ್ಮೋಸ್ಟ್ ಮರೆಯಲ್ಲ, ಬಟ್ ಒಂದೊಂದು ಟೈಮ್ ಈ ಥರ ಆಗುತ್ತೆ. ಸೊ ಮೊಳಕೆ ಹುರುಳಿಕಾಳು ಸಾಂಬಾರು ಮಾಡಿದ್ದೆ ಅಲ್ವಾ, ಅದಕ್ಕೋಸ್ಕರ ಇಲ್ಲಿ ಮುದ್ದೆ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾಯಿದ್ದೆ. ನಾನು ಮುದ್ದಮ್ಮ ಬಂದಿದ್ದರು, ನಾನು ಅದು ಎತ್ಕೊಡ್ಮ ಇದು ಎತ್ಕೊಡ್ಮ ಅಂತ ಹೇಳಿ ಅವ್ರು ಬಂದರೆ ಅವ್ರಿಗೆ ಏನು ಆಗುತ್ತೆ ಅದನ್ನು ನನ್ನ ಕಂದನಿಗೆ ಹೇಳಿ ನಾನು ಮಾಡಿಸ್ತೀನಿ, ಕೆಲಸನ ಮಾಡಿಕೊಡ್ತಾರೆ. ಮುದ್ದೆ ಮಾಡಬೇಕಾದ್ರೆ ಒಂದು ಸ್ವಲ್ಪ ರೈಸ್ನ ಹಾಕ್ಕೊಳ್ತಾಯಿದ್ದೀನಿ. ನನ್ನ ಹಸ್ಬೆಂಡು ಕಾಲ್ಸ್ ಬರ್ತಿದೆ, ನನಗೆ ಕೆಲಸ ಇದೆ, ಏನೋ ಮಾತಾಡೋದಿದೆ, ಬಾ ಇಲ್ಲಿ ಫೋನ್ ಕೊಡು ಅಂತ ಹೇಳ್ತಾಯಿದ್ರು. ಇಲ್ಲ ನನ್ನ ಫೋನ್ ಎತ್ಕೊಬೇಡಿ ನೀವು, ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿ ಮತ್ತೆ ವಾಪಸ್ ಹೋದರು. ಅದಕ್ಕೆ ಕ್ಯಾಮ್ರಾದಲ್ಲಿ ಸ್ವಲ್ಪ ಅಡ್ಡ ಬಂದಿದ್ದಾರೆ ಅವರು. ಇಲ್ಲಿ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ನಾನು, ತುಂಬ ಈಸಿ. ಫಸ್ಟು ನನಗೆ ಮುದ್ದೆ ಮಾಡೋದೇ ಬರ್ತಾ ಇರಲಿಲ್ಲ. ಮದುವೆಗೆ ಮುಂಚೆ ನನಗೆ ಅಡುಗೆ ಮಾಡೋದು ಸಹ ಬರ್ತಾ ಇರಲಿಲ್ಲ. ನಾನು ಯಾರಾದರೂ ನ್ಯೂ ಕಪಲ್ಸು, ನ್ಯೂ ಮ್ಯಾರೇಜು ಯಾರಾದರೂ ಇಬ್ಬಿಬ್ಬರೆಲ್ಲ ಇರ್ತಾರಲ್ವ, ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ನಾನು ಅದಕ್ಕೋಸ್ಕರ ಇದನ್ನೆಲ್ಲ ಶೂಟ್ ಮಾಡ್ತಾಯಿದ್ದೀನಿ. ತುಂಬ ಜನ ಮಾಡ್ತಾರೆ, ಒಬ್ಬೊಬ್ಬರು ಮಾಡೋದಿಲ್ಲ ಇವಾಗಲೂ ಮುದ್ದೆನ. ತುಂಬ ಅಂದರೆ ತುಂಬ ಈಸಿ ಮುದ್ದೆ ಮಾಡೋದು. ನಾನಿಲ್ಲಿ ಮುದ್ದೆ ಬೇಯಕ್ಕೆ ಇಟ್ಬಿಟ್ಟು ನಾನು ಏನು ಸಾಂಬಾರು ಮಾಡಿದ್ದಲ್ವ ಕುಕ್ಕರಲ್ಲಿ, ಅದನ್ನು ಒಂದು ಅಗೇನು ಬಟ್ಲುಗಳೊಳಗಡೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಯಾವ ಥರ ಬಂದಿದೆ ಅಂತ ಹೇಳಿ ಚೆಕ್ ಮಾಡ್ತಾಯಿದ್ದೆ, ಚೆನ್ನಾಗಿ ಬಂದಿತ್ತು. ಮುದ್ದೆನೂ ಅಷ್ಟರಲ್ಲಿ ಆಯಿತು. ಈಗ ಮುದ್ದೆ ಮಾಡ್ಕೊಂಬಿಡ್ತೀನಿ ಅಂತ ಮಾಡ್ಕೊಬಿಡೋಣ ಅಂತ ಹೇಳಿ ನಾನು ಮುದ್ದೆನ ಮಾಡ್ಕೊಳ್ತಾಯಿದ್ದೀನಿ. ತುಂಬ ಈಸಿ. ನಾನು ತುಂಬ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ನನಗೆ ಆ್ಯಕ್ಚುಲಿ ಹಸಿವು ಆಗ್ತಾ ಇರಲಿಲ್ಲ. ಈವ್ನಿಂಗ್ ನಾವು ಒಂದು ಸ್ವಲ್ಪ ಕಾಫಿ ಏನೋ ಮಾಡ್ಕೊಂಡು ಕುಡಿದಿದ್ವಿ, ಮಳೆ ಬರ್ತಿದೆ ಅಂತ ಹೇಳಿ. ನನಗೆ ಈಗ ಸ್ವಲ್ಪ ಕಾಫಿ ಟೀ ತುಂಬ ಅವಾಯ್ಡ್ ಮಾಡಿರೋದಕ್ಕೆ ಏನಾದರೂ ಮಧ್ಯದಲ್ಲಿ ಕಾಫಿನೋ ಟೀನೋ ಕುಡಿದ್ರೆ ಹಸಿವಾಗಲ್ಲ, ಸ್ವಲ್ಪ ಕಡಿಮೆ ಆಗುತ್ತೆ, ಊಟ ಫುಲ್ ಆದಂಗಿರುತ್ತೆ. ಸೊ ಇಲ್ಲಿ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನಮ್ಮ ಮನೇಲಿ ತುಂಬ ಸ್ಮಾಲ್ ಮುದ್ದೆ ಮಾಡೋದು, ಜಾಸ್ತಿ ದಪ್ಪ ತಿನ್ನಲ್ಲ ನಮ್ಮ ಹಸ್ಬೆಂಡು, ಸ್ವಲ್ಪ ಅಷ್ಟೇ ಚಿಕ್ಕದಾಗಿ ತಿಂತಾರೆ. ನಮ್ಮ ಮಮ್ಮಿ ಮನೆಯೆಲ್ಲ ಸ್ವಲ್ಪ ದಪ್ಪ ಮಾಡ್ತಾರೆ ಮುದ್ದೆ, ನಮ್ಮ ಮನೇಲೆಲ್ಲ ಸ್ವಲ್ಪ ಕಡಿಮೆ ಚಿಕ್ಕದಾಗಿ ಮಾಡ್ತೀವಿ. ನಾನು ಇಷ್ಟೇ ಸೈಜೇ ಮುದ್ದೆ ಮಾಡೋದು, ದೊಡ್ಡದಿತ್ತಲ್ವ ಆ ಸೈಜಲ್ಲಿ ಮುದ್ದೆ ಮಾಡ್ತೀನಿ. ಇಬ್ಬರು ಅಷ್ಟೇ ತಿನ್ನೋದು ನಾವು. ಅದರ ಜೊತೆ ಸ್ವಲ್ಪ ರೈಸ್ ಸಹ ತಿಂತೀವಿ, ಮುದ್ದೆ ಮಾತ್ರ ತಿನ್ನೋದಿಲ್ಲ. ಅಡುಗೆ ಮಾಡ್ತಾನೆ ಕಿಚನ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ, ಎಲ್ಲಿ ಏನೂ ಆಗದೆ ಇರೋ ಥರ. ಸ್ವಲ್ಪ ಲಾಸ್ಟಲ್ಲಿ ನನಗೆ ಈಸಿ ಆಗುತ್ತೆ. ನಾವೆಲ್ಲ ಮಾಡಿ ಕ್ಲೀನ್ ಮಾಡ್ತೀವಿ ಅಂದರೆ ಒಂದು ಸ್ವಲ್ಪ ನಮಗೂ ಇಂಟ್ರೆಸ್ಟ್ ಬರೋದಿಲ್ಲ, ಅಯ್ಯೋ ಯಪ್ಪ ಕ್ಲೀನ್ ಮಾಡಬೇಕಾ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಏನಾದರೂ ಮಾಡಬೇಕಾದ್ರೆ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಫೈನಲ್ಲು ಅದೇ ಕುಕ್ಕರ್ ಒಳಗಡೆ ನಾನು ರೈಸ್ಗೆ ಇಟ್ಕೊಳ್ತಾ ಇದ್ದೀನಿ. ಆಮೇಲೆ ಮುದ್ದುಮಗೆ ಸ್ವಲ್ಪ ಊಟ ಮಾಡಿಸ್ಬೇಕು, ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ನಾನು ಮನೆಗೆ ಬರೋಷ್ಟರಲ್ಲಿ 7:30 ಆಗಿತ್ತು. ಆಲ್ಮೋಸ್ಟ್ 8:30 ಅನ್ನೋಷ್ಟರಲ್ಲಿ ನಾನು ಅಡುಗೆ ಮಾಡಿಬಿಡ್ತೀನಿ, 1 hour ಅಷ್ಟೇ. ಇನ್ನೂ ಬೇಗ ಆಗುತ್ತೆ ಒಂದೊಂದು ಸಲ. ಈಗ ವೀಡಿಯೋ ಮಾಡ್ಕೊಂಡು ಮಾಡೋದ್ರಿಂದ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಇಲ್ಲಿ ಊಟದ ಜೊತೆ ಒಂದು ಸ್ವಲ್ಪ ಕುಕ್ಕುಂಬರ್ ಇರಲಿ ಅಂತೇಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದು ಕಹಿ ಇರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಆಮೇಲೆ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕುಕ್ಕುಂಬರಲ್ಲಿ ಒಂದು ಸ್ವಲ್ಪ ಶೆಫ್ಸ್ ಈಗ ತುಂಬ ಡಿಸೈನಾಗಿ ಕಟ್ ಮಾಡ್ತಾರೆ. ನಾನು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಕಟ್ ಮಾಡಿಬಿಟ್ಟು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಕಿಚನ್ನ ನೀಟಾಗಿ ಈ ಥರ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ, ಎಲ್ಲ ತೆಗೆದು. ನಾನು ಡೈಲಿ ನೈಟ್ ಟೈಮು ಕಿಚನ್ನ ನೀಟಾಗಿ ಕ್ಲೀನ್ ಮಾಡಿಬಿಡ್ತೀನಿ. ಮಾರ್ನಿಂಗ್ ಎದ್ದು ಬಂದಿದ್ದ ತಕ್ಷಣ ಸ್ವಲ್ಪ ನೀಟಾಗಿ ಏನಾದರೂ ಮಾಡೋಕ್ಕಾಗಲಿ, ಕಿಚನ್ಗೆ ಬಂದಿದ್ದ ತಕ್ಷಣ ನೆಕ್ಸ್ಟ್ ಏನಾದರೂ ನಾನು
ಈಗ ಅಡುಗೆ ಮಾಡಬೇಕು, ಟಿಫನ್ ಮಾಡಬೇಕು ಅಥವಾ ಕಾಫಿ ಟೀ ಮಾಡಬೇಕು ಅಂದ್ರೆ ಚೆನ್ನಾಗಿರುತ್ತೆ. ಪಾಪ ನನ್ನ ಹಸ್ಬೆಂಡ್ ಫೋನಲ್ಲಿ ಮಾತಾಡಿಕೊಂಡೆ ಫೋನ್ ಕೊಡ್ಬಾ ಅಂತ ಎತ್ಕೊಬಾ ಅಂದರು ಫಸ್ಟು. ಇಲ್ಲ ನಾನು ಕೆಲಸ ಮಾಡ್ತಾಯಿದ್ದೀನಿ ಅಂದಿದ್ದಕ್ಕೆ ಫೋನ್ ತೊಗೊಂಡು ಹೋದರು. ಸೊ ಆಮೇಲೆ ಅವ್ರು ಬಂದರು 9:30 10 ಆಯ್ತು ನಾವು ಊಟ ಮಾಡೋಷ್ಟರಲ್ಲಿ. ನನ್ನ ಹಸ್ಬೆಂಡ್ಗೆ ಊಟ ಕೊಟ್ಟೆ, ಅವರು ಮಾಡ್ತಾಯಿದ್ರು. ನಾನು ಊಟ ಎಲ್ಲ ಆದಮೇಲೆ ನನ್ನ ಮುದ್ದು ಮನ ಮಲ್ಕೊ ನಡಿ ಅಂದರೆ ಮಲಗ್ತಾನೇ ಇಲ್ಲ. ನಾನೇನಾದರೂ ಕೆಲಸ ಮಾಡ್ತಾಯಿದ್ದೀನಿ ನನ್ನ ಕಂದ ಮಲಗೋದೇ ಇಲ್ಲ. ನಾನು ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಟಿ ವಿ ಹತ್ರ ಎಲ್ಲ ಅಂತ ಹೇಳಿ ಮಾಡ್ಕೊಳ್ತಿದ್ದೆ. ನನ್ನ ಕಂದ ನೋಡಿ ಇಲ್ಲಿ ಮನೆ ಮಾಪಿಂಗ್ ಮಾಡೋಣ ಅಂತ ಹೇಳಿ ಬಕೆಟು ಮತ್ತು ಮಾಪು ತೊಗೊಂಬಂದು ಅಲ್ಲಿ ಇಟ್ಟಿದ್ದೀನಿ. ಫುಲ್ಲು ಅವರು ನೀರು ತೆಗಿಯೋದು ಹೊರಗಡೆ ಚೆಲ್ಲೋದೆಲ್ಲ ಮಾಡ್ತಿದ್ದಾರೆ. ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಿಲ್ಲ. ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಟಿ ವಿ ಹತ್ರ ಇರೋದು ಅಂತ ಹೇಳಿ. ಸ್ವಲ್ಪ ಡಸ್ಟು ಬರುತ್ತೆ ಇಲ್ಲಿ ಮೇಲೆ ಇದ್ದರೂ ಸಹ ಗೊತ್ತೇ ಆಗೋದಿಲ್ಲ ಡಸ್ಟ್ ಬರೋದು, ಬಟ್ ನಾವು ಡೀಪಾಗಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ನಾನು ನಾಳೆ ಟೆಂಪಲ್ಗೆ ಹೋಗ್ತಾಯಿದ್ದೀವಿ ಸಂಡೇ, ಅದಕ್ಕೋಸ್ಕರ ನೈಟೇ ಎಲ್ಲ ಕ್ಲೀನ್ ಮಾಡಿ ಒರೆಸಿಟ್ಕೊಬಿಡ್ತೀನಿ. ಬೆಳಗ್ಗೆ ಎದ್ದರೆ ಮಗುನ ಇಟ್ಕೊಂಡು ಎಲ್ಲ ಮಾಡ್ಕೊಳೋದು ಸ್ವಲ್ಪ ಕಷ್ಟ ಆಗುತ್ತೆ, ಲೇಟ್ ಆಗಿಬಿಡುತ್ತೆ. ಅಂದ್ಕೊಂಡಿದ್ದ ಟೈಮ್ಗೆ ಹೋಗೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾನು ಯಾವಾಗಲೂ ಅಷ್ಟೇ ನೈಟ್ ಟೈಮು ಮಾಡ್ಕೊಳ್ತೀನಿ ಆಲ್ಮೋಸ್ಟು. ಮನೆಯಲ್ಲೇ ಇದ್ದರೆ ಏನಾದರೂ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ಮಾಡ್ಕೊಳ್ತೀನಿ. ಎಲ್ಲಾದರೂ ಹೊರಗಡೆ ಹೋಗೋದಿದ್ರೆ ನೈಟ್ ಟೈಮೇ ಈ ಥರ ಮಾಡ್ಕೊಂಬಿಡ್ತೀನಿ. ಇಲ್ಲಿ ನೀಟಾಗೆಲ್ಲ ಒರೆಸ್ಕೊಂಡು ಮತ್ತು ನನ್ನ ಮಗಳು ಗೊಂಬೆಗಳು ಎಷ್ಟಿದ್ದಾವೆ ಮತ್ತು ಎಲ್ಲ ಎತ್ತಿಟ್ಟಿದ್ದೀನಿ. ಸ್ವಲ್ಪ ಯಾವ್ದು ಇಷ್ಟಪಟ್ಟು ಆಟ ಆಡ್ತಾರೆ ಅದನ್ನು ಮಾತ್ರ ಇಲ್ಲಿ ಇಟ್ಕೊಂಡಿದ್ದೀನಿ. ಅವ್ರು ಆಟ ಆಡೋದು ಮುಗಿದ್ಮೇಲೆ ಇದೆಲ್ಲ ಫ್ರೀ ಆಗುತ್ತೆ. ಒಂದು ಸ್ವಲ್ಪ ದೊಡ್ಡವರಾದ್ಮೇಲೆ ಅಲ್ಲಿವರೆಗೂ ನಮ್ಮ ಮನೇಲಿ ಈ ಥರ ಆಟ ಸಾಮಾನು ಗೊಂಬೆಗಳೆಲ್ಲ ಕಾಣಿಸ್ತಾನೆ ಇರುತ್ತೆ. ಇಲ್ಲಿ ಟೇಬಲ್ ಕೆಳಗಡೆ ಕ್ರೇಟಲ್ಲಿ ಹಾಕಿಟ್ಟಿದ್ದೀನಿ. ಅವರು ಸಹ ಅದೆಲ್ಲ ಅವ್ರದ್ದೇ ಆಟ ಸಾಮಾನು ರೂಮಲ್ಲಿ ಹಾಕಿಟ್ಟಿದ್ದೀನಿ. ಫುಲ್ಲು ಏನಾದರೂ ಬೇಡಮ್ಮ ಇದು ಎತ್ತಿಡ್ತೀನಿ ಅಂದರೆ ಇಲ್ಲ ಅದು ಬೇಕು ನನಗೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಎಲ್ಲ ಇಟ್ಟಿದ್ದೀವಿ. ಇರಲಿ ಆಟ ಆಡೋ ಏಜಲ್ಲಿ ಎಲ್ಲ ಆಟ ಆಡಲಿ ಅಂತ ಹೇಳಿ. ಈ ಟೇಬಲ್ ಅಂತೂ ನೋಡೋಕ್ಕೆ ಗಲೀಜಾಗಿರೋ ಥರ ಕಾಣಿಸೋದಿಲ್ಲ, ಬಟ್ ತುಂಬ ಗಲೀಜಾಗುತ್ತೆ. ಆಲ್ಮೋಸ್ಟ್ ತುಂಬ ಯೂಸ್ ಮಾಡ್ತಾಯಿರ್ತೀವಿ ಅದಕ್ಕೋಸ್ಕರ. ಮತ್ತು ಇಲ್ಲಿ ಟೇಬಲ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಮನೇನ ಮಾಪಿಂಗ್ ಮಾಡ್ಕೊಳ್ತಾ ಇದ್ದೀನಿ. ರೂಮ್ಸ್ ಎಲ್ಲ ಮಾಪಿಂಗ್ ಮಾಡ್ಕೊಂಬಂದೆ. ನಮ್ಮ ಹಸ್ಬೆಂಡ್ಗೆ ಕರ್ಕೊಳ್ಳಿ ಮುದ್ದು ಮನ ಅಂತ ಅಂದರೆ ಅವ್ರ ಹತ್ರ ಸ್ವಲ್ಪ ಹೊತ್ತು ಹೋಗ್ತಾರೆ, ನನ್ನ ಹತ್ರ ಸ್ವಲ್ಪ ಹೊತ್ತು ಬರ್ತಾರೆ. ನೋಡಿ ಇಲ್ಲಿ ಮಾಪ್ ಮಾಡ್ಕೊಳ್ತಾ ಇದ್ದೀನಿ. ಸಿರಪ್ ಹಾಕಿ ಬನ್ನಿ ಅಂತ ಕರೀತಿದ್ದಾರೆ. ನಾವು ಸಿರಪ್ ಅಂತ ಹೇಳ್ಕೊಟ್ಟಿಲ್ಲ, ಜ್ಯೂಸ್ ಅಂತ ಹೇಳಿದ್ದೀವಿ. ನಾವು ಆಲ್ಮೋಸ್ಟ್ ಸಿರಪ್ ಹಾಕೋದಿಲ್ಲ. ಮೊನ್ನೆ ಒಂದು ಸ್ವಲ್ಪ ದೃಷ್ಟಿ ಥರನೋ ಆಗಿನೋ ಸ್ವಲ್ಪ ಫುಡ್ ತಿಂದಿದ್ದನ್ನೆಲ್ಲ ಲೂಸ್ ಮೋಷನ್ ಆಗ್ತಾಯಿದ್ದಾಗ ಒಂದು ಸಲ ಸಿರಪ್ ತಂದಿದ್ದೆ. 2 ಟೈಮ್ ಹಾಕಿದ್ವಿ ನಂಬಿಸಿ ಜ್ಯೂಸ್ ಮಾ ಅಂತ ಹೇಳಿ. ಅದಕ್ಕೋಸ್ಕರ ಅದನ್ನು ಎತ್ಕೊಂಡು ಮತ್ತೆ ಹಾಕಿ ಬನ್ನಿ ಪ್ಲೀಸ್ ಅಂತ ಹೇಳ್ತಿದ್ದಾರೆ. ಅಪ್ಪಾಜಿ ಹತ್ರ ಹೋಗಿ ಅಂತ ಹೇಳಿದ್ದಕ್ಕೆ ರೂಮಲ್ಲಿ ಹೋದರು. ಸ್ವಲ್ಪ ಅಷ್ಟರಲ್ಲಿ ಒರೆಸ್ಕೊಂಬಿಡೋಣ ಅಂತ ಹೇಳಿ ಒರೆಸ್ಕೊತಾ ಇದ್ದೀನಿ. ಮನೆಯೆಲ್ಲ ಒರೆಸಿದಾದ್ಮೇಲೆ ಹೊರಗಡೆ ಸಹ ಒರೆಸ್ಕೊಂಬಿಡ್ತಾ ಇದ್ದೀನಿ. ಇನ್ನೊಂದು ಸಲ ಮಾರ್ನಿಂಗು ಹೊರಗಡೆ ಒರೆಸ್ಕೊಂಡು ರಂಗೋಲಿ ಹಾಕ್ತೀನಿ ನಾನು. ಈಗ ಒಂದು ಸ್ವಲ್ಪ ನೀಟಾಗಿ ಒರೆಸ್ಕೊಂಬಿಟ್ರೆ ನನಗೆ ಹೆಲ್ಪ್ ಆಗುತ್ತೆ. ಮೇಲೆ ವಾಕ್ ಮಾಡೋಣ ಅಂತ ಹೇಳಿ ಕರ್ಕೊಂಬಂದರೆ ನೋಡಿ ಇವರು ಈ ಥರ ಮಾಡ್ತಾರೆ. ಫುಲ್ಲು ಅದು ಇದು ಮಾತಾಡಿಕೊಂಡು ಹಗ್ ಮಾಡಿಕೊಂಡು ವಾಕೇ ಮಾಡಿಸಲ್ಲ. ನಾನು ವಾಕ್ ಮಾಡ್ಬಾ ಅಮ್ಮ ಅಂತ ಹೇಳಿದ್ರು. ನಾನು ಬರೋಲ್ಲ ಅಂತ ಎಲ್ಲ ಹೇಳ್ತಿದ್ದಾರೆ. ನೀನು ಹೋಗು ಅಂತ ಹೇಳ್ತಿದ್ದಾರೆ. ವಾಕ್ ಮಾಡಿಸಿ ಅಂತ ಹೇಳಿದ್ರು. ಇಲ್ಲ ನೀವು ಹೋಗು, ನಾವಿಬ್ಬರು ಏನೋ ಮಾಡ್ಕೊಳ್ತೀವಿ ಅಂತ ಹೇಳಿ ನನಗೆ ಕಳಿಸ್ತಾ ಇರ್ತಾರೆ. ನಾನು ಹೇಳೋದು ಕೇಳೋದಿಲ್ಲ, ನನ್ನ ಜೊತೆ ವಾಕು ಬರೋದಿಲ್ಲ. ಒಂದೊಂದು ಸಲ ನನ್ನ ಹತ್ರ ಇರ್ತಾರೆ, ಒಂದೊಂದು ಸಲ ಈ ಥರ ಮಾಡ್ತಾರೆ. ಸೊ ತುಂಬ ಕ್ಯೂಟಾಗೆಲ್ಲ ಮಾಡ್ತಾರೆ. ಈಗ ನಾನು ಅಂದರೆ ಹಿಂಗೆ ಈಗ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ನಾನು ಆಮೇಲೆ ಅವ್ರು ಇರಲಿ ಅಂತ ಹೇಳಿ ನಾನು ವಾಕ್ ಮಾಡ್ಕೊಳ್ತಾ ಇದ್ದೆ. ಮೇಲೆ ಸ್ವಲ್ಪ ವಾಕ್ ಹೋಗೋಣ ಅಂತ ಹೇಳಿ ವಾಕ್ ಕರ್ಕೊಂಡೋಗಿದ್ದೆ. ಕಂಡಿಲ್ಲ ನನ್ನ ಕಂದನಿಗೆ ಸ್ಟಾರ್ಸ್ ಎಲ್ಲ ತೋರಿಸ್ತಾ ಇದ್ವಿ. ನೀನು ನನ್ನ ರಾಜಕುಮಾರಿ ನೀನು, ನನ್ನ ಮುದ್ದು ರಾಜಕುಮಾರಿ ಬೇಕಬೋ ಬಂಗಾರ ನನ್ನ ಮುದ್ದು ನನ್ನ ಬಂಗಾರ ಮುದ್ದು ರಾಜಕುಮಾರಿ, ನನ್ನ ಮುದ್ದು ರಾಜಕುಮಾರಿ ನೀನು. ಇದಾಗಿತ್ತು ನಮ್ಮ ದಿನ. ತುಂಬ ಚೆನ್ನಾಗಿತ್ತು. ನಿಮ್ಮ ದಿನ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್